ಪುತ್ತೂರು ಆರ್ಎಸ್ಎಸ್ ಮುಖಂಡ ಮತ್ತು ನಗರ ಪಂಚಾಯಿತಿ ಸದಸ್ಯ ಜಗನ್ನಿವಾಸರಾವ್ ಅವರ ಪುತ್ರ ಕೃಷ್ಣ ಜೆ ರಾವ್ನ ಲವ್ ಸೆಕ್ಸ್ ದೋಖಾ ಪ್ರಕರಣ ಮಾಧ್ಯಮಗಳ ಬಾಯಿಗೆ ಬೀಳುವ ಮುನ್ನವೇ ಹಿಂದೂ ಸಂಘಟನೆಗಳ ಮುಖಂಡರಿಗೆ ತಿಳಿದಿತ್ತು. ಅವರು ಯುವತಿಯ ಮನೆಯವರಿಗೆ ಮದುವೆ ಮಾಡಿಸುವ ಭರವಸೆ ನೀಡಿ ನಂತರ ಆರೋಪಿಯ ಕುಟುಂಬವನ್ನು ಮದುವೆಗೆ ಒಪ್ಪಿಸುವ ಕೆಲಸ ಮಾಡದೆ ಮೌನಕ್ಕೆ ಶರಣಾಗಿದ್ದರು. ವೀಕ್ಷಕರೇ ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಮನೋಜ್. ಪುತ್ತೂರು ಆರ್ಎಸ್ಎಸ್ ಮುಖಂಡ ಮತ್ತು ನಗರ ಪಂಚಾಯಿತಿ ಸದಸ್ಯ ಜಗನ್ನಿವಾಸರಾವ್ ಅವರ ಪುತ್ರ ಕೃಷ್ಣ ಜೆ ರಾವ್ ಎಂಬ ಯುವತಿಯೋರ್ವಳನ್ನು ಪ್ರೀತಿಸಿ ಗರ್ಭಿಣಿಯಾಗುವಂತೆ ಮಾಡಿ ನಂತರ ಮದುವೆಗೆ ನಿರಾಕರಿಸಿದ ಪ್ರಕರಣದಲ್ಲಿ ಆ ಆರೋಪಿ ಜೈಲಿನಿಂದ ಜಾಮೀನಿನಲ್ಲಿ ಬಿಡುಗಡೆಯಾಗಿದ್ದಾನೆ. ಈ ಮಧ್ಯೆ ಆತ ಆ ಮಗುವಿನ ಅಪ್ಪ ಅಲ್ಲ ಎಂದು ಹೇಳಿ ಮದುವೆಗೆ ಆತ ಮತ್ತು ಆತನ ಕುಟುಂಬ ನಿರಾಕರಿಸುತ್ತಲೇ ಬಂದಿತ್ತು. ಈಗ ಆತನ DNA ಪರೀಕ್ಷೆ ನಡೆದು ಆತನೇ ಮಗುವಿನ ತಂದೆ ಎಂದು ದೃಢಪಟ್ಟಿದೆ. ಯುವತಿಯ ಪಾಲಿಗೆ ಮದುವೆಗೂ ಮುನ್ನ ಮಗುವಾಗಿದ್ದು ಒಂದು ಅವಮಾನವಾದರೆ ಮದುವೆಗೆ ನಿರಾಕರಿಸಿದ್ದು ಮತ್ತೊಂದು ಅವಮಾನ. ಅದರ ಮಧ್ಯೆ ಆಕೆಯ ಜೊತೆಗೆ 7 ವರ್ಷ ಕಳೆದಿದ್ದ ಕೃಷ್ಣ ಆ ಮಗು ನಂದಲ್ಲ, ಆಕೆಗೆ ಹಲವರು ಗೆಳೆಯರಿದ್ದರು ಎಂದು ಹೇಳಿ ಆಕೆಯ ಚಾರಿತ್ರ್ಯ ವಧೆ ಮಾಡಿ ಇನ್ನಷ್ಟು ನೋವು ಕೊಟ್ಟಿದ್ದ. ಈಗ DNA ಪರೀಕ್ಷೆ ಯುವತಿಯ ಮೇಲಿನ ಕಳಂಕ ಕಳೆದಿದೆ. ಈಗಿರುವ ಪ್ರಶ್ನೆ, ಈಗಲಾದರೂ ಪುತ್ತೂರಿನ ಮಾನವಂತರೆಲ್ಲ ಸೇರಿ ಈ ಯುವತಿಗೆ ನ್ಯಾಯ ಕೊಡಿಸುವರೆ, ಆ ಮಗುವಿಗೆ ತಂದೆಯನ್ನು ಕರುಣಿಸುವರೆ ಅಥವಾ ಕೃಷ್ಣನ ಲೀಲೆಗಳನ್ನು ನೋಡುತ್ತಾ ಸುಮ್ಮನಿರುವರೆ ಎಂಬುದು. ಈ ಪ್ರಕರಣ ಬೆಳಕಿಗೆ ಬಂದಾಗ ದಕ್ಷಿಣ ಕನ್ನಡ ಜಿಲ್ಲೆಯ ಹಿಂದೂ ಮುಖಂಡರ ಮೌನವನ್ನು ಹಲವರು ಪ್ರಶ್ನೆ ಮಾಡಿದರು. ಕೃಷ್ಣನ ಜಾಗದಲ್ಲಿ ಶರೀಫ್ ಇದ್ದಿದ್ದರೆ ಏನಾಗ್ತಿತ್ತು? ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆಗೆ ಟೊಂಕ ಕಟ್ಟಿ ನಿಂತಿದ್ದ ಶೋಭಾ ಕರಂದ್ಲಾಜೆ ಎಲ್ಲಿ ಕಾಣೆಯಾಗಿದ್ದಾರೆ? RSS ಮುಖಂಡನ ಪುತ್ರ ಹಿಂದೂ ಯುವತಿಗೆ ಅನ್ಯಾಯ ಮಾಡಿದಾಗ RSS ಮುಖಂಡರು ಯಾಕೆ ಧ್ವನಿ ಎತ್ತುತ್ತಿಲ್ಲ? ಮದುವೆಗೆ ಆ ಕುಟುಂಬವನ್ನು ಒಪ್ಪಿಸಿಲ್ಲ ಯಾಕೆ? ಇನ್ನು ಕಲ್ಲಡ್ಕ ಪ್ರಭಾಕರ್ ಭಟ್ಟ, ಅರುಣ್ ಕುಮಾರ್ ಪುತ್ತಿಲ, ದಕ್ಷಿಣ ಕನ್ನಡ ಜಿಲ್ಲೆಯ BJP ಶಾಸಕರಾದ ಹರೀಶ್ ಪುಂಜ, ವೇದವ್ಯಾಸ ಕಾಮತ್, ಡಾಕ್ಟರ್ ಭರತ್ ಶೆಟ್ಟಿ, ಭಾಗೀರಥಿ ಮುರುಳ್ಯ ಎಲ್ಲಿದ್ದಾರೆ? ಯಾಕೆ ಹಿಂದೂ ಹೆಣ್ಣು ಮಗಳ ಕುಟುಂಬದ ಪರ ನಿಂತಿಲ್ಲ ಎಂಬ ಪ್ರಶ್ನೆಯನ್ನು ಹಲವರು ಕೇಳಿದರು. ಈ ಒಂದು ಪ್ರಕರಣದಲ್ಲಿ ಹಿಂದೂ ಸಂಘಟನೆಗಳು ಮತ್ತು ಸದಾ ಜಿಲ್ಲೆಯನ್ನು ಉದ್ವಿಗ್ನಗೊಳಿಸುತ್ತಿದ್ದ ಹಿಂದುತ್ವದ ಮುಖಂಡರ ಬಣ್ಣ ಬಯಲಾಗಿತ್ತು. ಅತ್ಯಾಚಾರ, ಕೊಲೆ, ಗಲಭೆಯಲ್ಲಿ ಮುಸ್ಲಿಂ ಆರೋಪಿಗಳಿದ್ದರೆ ಮಾತ್ರ ಇಡೀ ರಾಜ್ಯದ BJP ನಾಯಕರು ಮಂಗಳೂರಿಗೆ ಬಂದಿಳಿದು ಪ್ರತಿಭಟಿಸುತ್ತಾರೆ. ಹಿಂದೂಗಳಿಂದಲೇ ಹಿಂದೂಗಳ ಅತ್ಯಾಚಾರ, ಕೊಲೆ ಆದಾಗ ದೀರ್ಘ ಮೌನಕ್ಕೆ ಜಾರುವುದು BJP ನಾಯಕರಿಗೆ ಇದು ಹೊಸತಲ್ಲ. ಇನ್ನು ಪುತ್ತೂರಿನ ಸಂತ್ರಸ್ತೆಯ ಮನೆಗೆ ಯಾವೊಬ್ಬ BJP ನಾಯಕರೂ ಹೋಗಿಲ್ಲ. ಮುಸ್ಲಿಂ ಆ್ಯಂಗಲ್ ಇದ್ದರೆ ಬಾಯಿ ತೆರೆದು ಬರುವ ಶೋಭಾ ಮೇಡಮ್ಗೆ ಈ ವಿಚಾರ ಗೊತ್ತೇ ಆಗಿಲ್ವೇನೋ. ಇನ್ನು ಈ ಪ್ರಕರಣ ಮಾಧ್ಯಮಗಳ ಬಾಯಿಗೆ ಬೀಳುವ ಮುನ್ನವೇ ಹಿಂದೂ ಸಂಘಟನೆಗಳ ಮುಖಂಡರಿಗೆ ತಿಳಿದಿತ್ತು. ಯುವತಿಯ ಮನೆಯವರಿಗೆ ಮದುವೆ ಮಾಡಿಸುವ ಭರವಸೆ ನೀಡಿ ನಂತರ ಆರೋಪಿಯ ಕುಟುಂಬವನ್ನು ಮದುವೆಗೆ ಒಪ್ಪಿಸುವ ಕೆಲಸ ಮಾಡದೆ ಮೌನಕ್ಕೆ ಶರಣಾಗಿದ್ದರು. ಶಾಸಕ ಅಶೋಕ್ ರೈ ಅವರು ಎರಡೂ ಕುಟುಂಬಗಳ ಜೊತೆಗೆ ಮಾತನಾಡಿ ಯುವಕನ ಕುಟುಂಬ ಮದುವೆಗೆ ಒಪ್ಪಿರುವ ಕಾರಣ ಕೇಸು ದಾಖಲಿಸುವುದು ಬೇಡ ಎಂದು ಯುವತಿಯ ಕುಟುಂಬದ ಮನವೊಲಿಸಿದ್ದಾರೆ. ಆದರೆ 21 ವರ್ಷ ತುಂಬಲು 1 ತಿಂಗಳಷ್ಟೇ ಇದೆ, ಅನಂತರ ಮದುವೆ ಮಾಡಿಸುತ್ತೇವೆ ಎಂದು ಪೊಲೀಸರ ಮುಂದೆ ಒಪ್ಪಿದ್ದ ಕುಟುಂಬ ಆತನಿಗೆ 21 ವರ್ಷ ತುಂಬಿದ ನಂತರ ನಿರಾಕರಿಸಿದೆ. ಅಲ್ಲದೆ ಯುವತಿಯ ಸಂಪರ್ಕಕ್ಕೆ ಸಿಗದಂತೆ ಮಾಡಿದ್ದಾರೆ. ನಂತರ ಯುವತಿಗೆ ಮಗು ಜನಿಸಿದೆ. ಯುವತಿಯ ಕುಟುಂಬ ಪುತ್ತೂರು ಠಾಣೆಯಲ್ಲಿ ದೂರು ದಾಖಲಿಸಿದ 1 ವಾರದ ನಂತರ ಮೈಸೂರಿನಿಂದ ಕೃಷ್ಣನನ್ನು ಬಂಧಿಸಿ ಕರೆತಂದಿದ್ದಾರೆ. ನ್ಯಾಯಾಂಗ ಬಂಧನದಲ್ಲಿದ್ದ ಆರೋಪಿ ಜಾಮೀನಿನ ಮೇಲೆ ಹೊರಬಂದಿದ್ದರೂ ಮದುವೆಗೆ ಒಪ್ಪಿಲ್ಲ. ಈ ಮಧ್ಯೆ ಯುವತಿಯ ನಡತೆಯ ಬಗ್ಗೆ ಅನುಮಾನ ವ್ಯಕ್ತಪಡಿಸುವ ಹೇಳಿಕೆ ಬಂದಾಗ ಯುವತಿಯ ಮನೆಯವರು DNA ಪರೀಕ್ಷೆಗೆ ಮುಂದಾಗ್ತಾರೆ. ಶುಕ್ರವಾರ DNA ವರದಿಯನ್ನು ಪುತ್ತೂರು ಕೋರ್ಟ್ ನೀಡಲಾಗಿದೆ. ನನಗೆ ಇಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದರೆ ನಂದಿನಿ. ಕೋರ್ಟಿನಲ್ಲಿ ಸೋಮವಾರದಿಂದ ಟ್ರಯಲ್ ಶುರುವಾಗಲಿದೆ ಎಂದು ಸಂತ್ರಸ್ತೆಯ ಕುಟುಂಬದ ಪರ ನಿಂತು ಹೋರಾಟ ನಡೆಸುತ್ತಿರುವ ವಿಶ್ವಕರ್ಮ ಸಮುದಾಯದ ಮುಖಂಡ KP ನಂಜುಂಡಿ ತಿಳಿಸಿದ್ದಾರೆ. ಯುವಕನ ತಂದೆ ತಾಯಿ ಈ ಯುವತಿಯನ್ನು ಮನೆ ತುಂಬಿಸ್ಕೊಳ್ಬೇಕು. ಕಾನೂನಿನಡಿ ಶಿಕ್ಷೆ ಕೊಡಿಸುವ ಬಗ್ಗೆ ನಾವು ಯೋಚಿಸ್ತಿಲ್ಲ. ಮಗುವಿಗೆ ತಂದೆ ಬೇಕು. ಆ ಯುವತಿಯ ಬದುಕು ಹಾಳಾಗಿದೆ, ಆಕೆಗೆ ಬದುಕು ಬೇಕು ಎಂದು ಅವರು ಹೇಳಿದ್ದಾರೆ. ಹಿಂದುತ್ವದ ಮೂಲ ಪುತ್ತೂರಿನಲ್ಲಿದೆ. ಹಿಂದುತ್ವದ ಮುಖವಾಣಿ ಪುತ್ತೂರು. ಆ ಊರಿನಲ್ಲಿ ಹಿಂದೂ ಯುವತಿಗೆ ಆದ ಅನ್ಯಾಯಕ್ಕೆ ಹಿಂದುತ್ವವಾದಿಗಳು ನ್ಯಾಯ ಕೊಡಿಸಬೇಕು, ಅವರೇ ಮದುವೆ ಮಾಡಿಸಬೇಕು. ಬಜರಂಗ್ ದಳ, BJP, RSS ಮಹಿಳಾ ಸಂಘಟನೆಗಳು ಇಲ್ಲಿವೆ. ಹಿಂದುತ್ವದ ಪ್ರತಿರೂಪ ವಿಶ್ವಕರ್ಮ ಸಮಾಜ. ಆ ಸಮುದಾಯದ ಹೆಣ್ಣು ಮಗಳಿಗೆ ಅನ್ಯಾಯವಾಗಿದೆ. ಇದಕ್ಕಿಂತ ಬೇರೆ ಕಾರಣ ಬೇಕಾ ಹೋರಾಟಕ್ಕೆ? ನಾನು ಬೆಂಗಳೂರಿನಿಂದ ಬಂದು ಇಲ್ಲಿ ಹೋರಾಟ ಮಾಡುವುದು ಹಿಂದುತ್ವಕ್ಕೆ ಮಾಡುವ ಅವಮಾನ.
ಮೊದಲ ಆಯ್ಕೆ ರಾಜಿ ಸಂಧಾನ. ಈ ಕೆಲಸವನ್ನು ಹಿಂದೂ ಸಂಘಟನೆಗಳು ಮಾಡಬೇಕು. ಮೊದಲ ಸ್ಥಾನ ಅವರಿಗೆ ಕೊಡುತ್ತೇನೆ. ಅವರಿಂದ ಆಗದಿದ್ದರೆ ಮತ್ತೆ ಕಾನೂನು ಹೋರಾಟ ಮುಂದುವರಿಸ್ತೇವೆ. ಒಂದು ಮಗುವಿಗೆ ಜನ್ಮ ನೀಡಿದ್ದಾನೆಂದರೆ ಅದು ಗಂಡ ಹೆಂಡತಿಗಿಂತ ಮೀರಿದ ಸಂಬಂಧ. ಇವರಿಬ್ಬರು 7 ವರ್ಷಗಳ ಕಾಲ ಜೊತೆಗಿದ್ರು. ಇದಕ್ಕಿಂತ ಸಾಕ್ಷಿ ಬೇಕಾ ಎಂದು ನಂಜುಂಡಿ ಪ್ರಶ್ನಿಸಿದ್ದಾರೆ. DNA ರಿಪೋರ್ಟ್ ಬಂತು, ನಿನ್ನೆ ಬಂತು. ಅದು ಮೊದಲನೇಗೆ ಯಾರು ಸಂಬಂಧಪಟ್ಟಿದ್ದಾರೋ ಅವರಿಗೆ ಪೊಲೀಸ್ ಇನ್ಸ್ಪೆಕ್ಟ್ರು ಮಾಹಿತಿ ಕೊಟ್ಟರು. DNA ಶ್ರೀಕೃಷ್ಣನೇ ಅವರ ಅಪ್ಪ ಆಗಿದ್ದಾನೆ ಅಂತ. ಅದಾದ ನಂತರ ನನಗೂ ಮಾಹಿತಿ ಕೊಟ್ಟರು. ಹಿಂದುತ್ವದ ಮೂಲ ಪುತ್ತೂರಿನಲ್ಲಿದೆ. ಪುತ್ತೂರು ಇಡೀ ಹಿಂದುತ್ವದ ಒಂದು ಮುಖವಾಣಿಯಾಗಿದೆ. ಆ ಸ್ಥಳದಲ್ಲಿ ಹಿಂದುತ್ವಕ್ಕೆ ಒಂದು ಮೆರುಗು ತಂದು ಕೊಟ್ಟಂಥ ಒಂದು ವಿಶ್ವಕರ್ಮದ ಸಮಾಜದ ಒಂದು ಹೆಣ್ಣು ಮಗುವಿನ ಮೇಲೆ ಆಗಿರೋ ಅನ್ಯಾಯಕ್ಕೆ ಆ ಹಿಂದುತ್ವನೇ ನಂಬಿ ಪ್ರತಿಪಾದನೆ ಮಾಡ್ತಾ ಇರ್ತಕ್ಕಂಥವ್ರೆಲ್ಲರೂ ಕೂಡ ತಿರುಗಿ ನೋಡಿ ನ್ಯಾಯ ಕೊಡಿಸ್ಬೇಕು. ಅದಕ್ಕೆ ನಾನಿಲ್ಲಿ ಏನು ಮಾಡೋಕ್ಕೆ ಬಂದಿಲ್ಲ. ನಾನು ಇವತ್ತು ಈ ವಿಚಾರನ ಯಾರೆಲ್ಲ ಹೋರಾಟ ಮಾಡಿದ್ರು, ಹಿಂದುತ್ವವಾದಿಗಳು ಯಾರೆಲ್ಲ ಈಕೆ ಬಗ್ಗೆ ಹೋರಾಟಕ್ಕೆ ಸಹಕಾರ ಮಾಡಿದ್ರು, ಅವರೇ ಇದನ್ನು ತೀರ್ಮಾನ ಮಾಡಿ ಅವಳಿಗೆ ಮದುವೆ ಮಾಡಿಸ್ಲಿ, ಅವರೇ ಮಾಡಿಸ್ಲಿ. ಬಜರಂಗ ದಳ ಇದೆ, ಶ್ರೀರಾಮ್ ಸೇನೆ ಇದೆ, BJP ಇದೆ, ಕಾಂಗ್ರೆಸ್ ಇದೆ, ಅಶೋಕ್ ರೈ ಅವರಿದ್ದಾರೆ ನನ್ನ ಸ್ನೇಹಿತರು, RSS ಇದೆ, ಮಹಿಳಾ ಸಂಘಟನೆಗಳಿದೆ. ಇವರೆಲ್ಲ ಇವತ್ತು ಹಿಂದುತ್ವದ ಒಂದು ಪ್ರತಿರೂಪ ವಿಶ್ವಕರ್ಮ ಸಮಾಜ. ವಿಶ್ವಕರ್ಮ ಸಮಾಜನೇ ಒಂದು ಸಾಂಸ್ಕೃತಿಕ ಸಮಾಜ. ಆ ಸಮಾಜದ ಹೆಣ್ಮಗು ಮೇಲೆ ನಡೆದಿರೋ ಅನ್ಯಾಯ ಇದು. ಆ ಮೂಲಕ ಪುತ್ತೂರಿನ ಹಿಂದುತ್ವವಾದಿ ಸಂಘಟನೆಗಳ ಹೆಗಲಿಗೆ ಈ ಪ್ರಕರಣವನ್ನು ವರ್ಗಾಯಿಸಿದ್ದಾರೆ. DNA ವರದಿ ಬಂದ ನಂತರ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಸಂತ್ರಸ್ತ ಯುವತಿ ಪೂಜಾ, ನಾನು ಮೊದಲೇ ಹೇಳಿದ್ದೆ ಮಗು ಅವನದ್ದೇ ಅಂತ. ಆದರೆ ಕೃಷ್ಣ ಅವನ ತಂದೆ ತಾಯಿ ಕೂಡ ಮಗು ಬೇರೆಯವರದ್ದು ಅಂತ ಹೇಳಿ ಅವಮಾನಿಸಿದರು. ಆದರೆ ಈಗ ದೇವರು ನನ್ನ ಕೈ ಹಿಡಿದಿದ್ದಾರೆ. ಮೊದಲು ಆತನ ತಂದೆ DNA ಪರೀಕ್ಷೆ ಬೇಡ ಎಂದು ಹೇಳಿದರು. ಆದರೆ ನಾನು DNA ಪರೀಕ್ಷೆ ಮಾಡಿಸಲೇಬೇಕು ಅಂತ ಹಠ ಹಿಡಿದೆ. DNA ಪರೀಕ್ಷೆಯಲ್ಲಿ ನೆಗೆಟಿವ್ ಬರುತ್ತದೆ ಎಂದು ಕೆಲವರು ಹೇಳಿದರು. ಆದರೆ ನನಗೆ ಏನೆಂದು ಗೊತ್ತಿತ್ತು. ಈಗ ಅದು ಎಲ್ಲರಿಗೂ ಗೊತ್ತಾಗಿದೆ. ಗೊತ್ತಿಲ್ಲದೆ ಒಬ್ಬ ಹೆಣ್ಣು ಮಗಳನ್ನು ಅವಮಾನಿಸಿದ ಎಲ್ಲರಿಗೂ ಈಗ ಉತ್ತರ ಸಿಕ್ಕಿದೆ ಎಂದು ಹೇಳಿದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.